ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೆ, ವಿಶೇಷವಾಗಿ ಆನ್ಲೈನ್ ಮೂಲಕವಾಗಿ, ಟಿವಿ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸುತ್ತಿರುವಂಥ ಪ್ರತಿಯೊಬ್ಬೊಬ್ಬರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ಪ್ರಾರ್ಥನೆ ಮಾಡಿ ಈ ಆರಾಧನಾ ಕೂಟವನ್ನು ಪ್ರಾರಂಭಿಸುವಂಥವರಾಗಿರೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ನಾವು ನಿನಗೆ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ, ಆರಾಧನೆಯನ್ನು ಅರ್ಪಿಸುವವರಾಗಿದ್ದೇವೆ. ಈ ದಿನದಲ್ಲಿ ಸ್ವಾಮಿ ಮತ್ತೊಮ್ಮೆ ನಿನ್ನ ಪಾದಗಳ ಬಳಿಗೆ ಬರುವುದಕ್ಕಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಿ. ಹೌದು ಸ್ವಾಮಿ, ಅನೇಕರು ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ನಿನ್ನನ್ನು ಹಾಡಿ ಆರಾಧಿಸುವಂತೆ, ನಿನ್ನ ಉಪಕಾರಗಳನ್ನು ನೆನೆಸಿಕೊಳ್ಳುವಂತೆ, ನಿನ್ನನ್ನು ಕೊಂಡಾಡುವಂತೆ ಈ ದಿನದಲ್ಲಿ ನೀನು ನಮಗೆ ಸಹಾಯ ಮಾಡು. ಹಾಗೆ ಸ್ವಾಮಿ, ನಿನ್ನ ವಾಕ್ಯಗಳ ಮೂಲಕ ನಮ್ಮಲ್ಲಿ ಪ್ರತಿಯೊಬ್ಬೊಬ್ಬರೊಂದಿಗೆ ನೀನು ಮಾತನಾಡು. ಎಲ್ಲರಿಗೆ ಬೇಕಾದ ಆಲೋಚನೆಗಳನ್ನು ಪರಲೋಕದಿಂದ ನೀನು ದಯಪಾಲಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಆರಾಧನಾ ಕೂಟದಲ್ಲಿ ಭಾಗವಹಿಸುವಂಥ ಪ್ರತಿಯೊಬ್ಬೊಬ್ಬರು ಅಪ್ಪ ಕರ್ತನೆ ನಿನ್ನಿಂದ ಸ್ಪರ್ಶಿಸಲ್ಪಡಬೇಕು. ರೋಗಿಗಳು ಸೌಖ್ಯ ಹೊಂದಿಕೊಳ್ಳಬೇಕು. ದೈವಿಕ ಸ್ವಸ್ಥತೆ, ಸಮಾಧಾನ, ಬಿಡುಗಡೆ, ಹೌದು ಅದ್ಭುತಗಳು ನಡೆಯಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಹಾಗೆ ಸೇರಿ ಬಂದಿರುವ ಎಲ್ಲರನ್ನ, ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನ ಮತ್ತೊಮ್ಮೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡೋರಾಗಿದ್ದೇವೆ. ಲೋಕದಾದ್ಯಂತ ಇರುವ ದೇವ ಜನರೆಲ್ಲರನ್ನ, ನಡೀತಿರುವಂಥ ಆರಾಧನಾ ಕೂಟಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಪ್ರತಿಯೊಂದು ಭಾಗದಲ್ಲಿ ನಿನ್ನ ಪ್ರಸನ್ನತೆ ಇರಲಿ. ಎಲ್ಲ ಘನಮಾನ ಮಹಿಮೆ ನಿನಗೆ ಅರ್ಪಿಸಿದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ಆರಾಧನಾ ತಂಡದೊಂದಿಗೆ ಸೇರಿಕೊಂಡು ನಾವೆಲ್ಲ ಕರ್ತನನ್ನು ಹಾಡಿ ಆರಾಧಿಸುವಂಥವರಾಗಿರೋಣ. ಹಾಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪರಿಶುದ್ಧನು ಮಹೋನ್ನತನಾದ ನಮ್ಮ ಕರ್ತನು ನಮ್ಮನ್ನು ಈವರೆಗೂ ಕಾದು ನಡೆಸಿ ಅದ್ಭುತವಾಗಿ ನಮ್ಮನ್ನೆಲ್ಲ ಕೇಡಿನಿಂದ, ಎಲ್ಲ ಗಂಡಾಂತರಗಳಿಂದ ನಮ್ಮನ್ನು ಕಾದು ಕಾಪಾಡಿ ಇದುವರೆಗೆ ನಮ್ಮನ್ನು ನಡೆಸಿದ್ದಾನೆ. ಹಾಲೆಲೂಯ. ಈ ಒಳ್ಳೆ ಕರ್ತನಿಗೆ ನಾವು ಈಗ ಕೆಲವು ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸೋಣ. ಆತನಿಗೆ ನಾವು ಹಾಡುಗಳನ್ನು ಹಾಡಿ ಆತನ ನಾಮವನ್ನು ಮಹಿಮೆಪಡಿಸೋಣ. ಹಾಲೆಲೂಯ. ಹಾಡನ್ನು ಹಾಡಿ ಪಾಡಿ ಯೇಸು ರಾಜನ ಕೊಂಡಾಡುವ, ಮಾಡಿ 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 ಯೇಸು ರಾಜನ ಕೊಂಡಾಡುವ. ತನ್ನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ, ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ. ತೊಳೆದನು ರಕ್ತದಿಂದ ನೀಡಿದ ಸ್ವಸ್ಥತೆಯ, ತೊಳೆದನು ರಕ್ತದಿಂದ ನೀಡಿದ ಸ್ವಸ್ಥತೆಯ, ಬಲಪಡಿಸಿ ವಾಕ್ಯದಿಂದ, ಬಲಪಡಿಸಿ ವಾಕ್ಯದಿಂದ, ತುಂಬಿದ ಆತ್ಮನಿಂದ, ನನ್ನ ತುಂಬಿದ ಆತ್ಮನಿಂದ ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ, ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ. ಬಲವಾಗಿ ಹಿಡಿದುಕೊಂಡು ನಿನ್ನ ಅನುಸರಿಸುವೆವು, ಬಲವಾಗಿ ಹಿಡಿದುಕೊಂಡು ನಿನ್ನ ಅನುಸರಿಸುವೆವು. ಪೂರ್ಣ ಸಮಾಧಾನ, ಪೂರ್ಣ ಸಮಾಧಾನ ನಿನ್ನಲ್ಲಿಯೇ ಕರ್ತನೇ, ನಿನ್ನಲ್ಲಿಯೇ ಕರ್ತನೇ. ತನ್ನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ, ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ. ನೂತನ ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ, ಹೊಗಳಿ ಹರಸಿ ಹಾಡಿ
ರಾಜನ ಕೊಂಡಾಡುವ ಅದ್ಭುತ ಸ್ವರೂಪನೇ ಆಲೋಚನಾ ಕರ್ತನೇ ಅದ್ಭುತ ಸ್ವರೂಪನೇ ಆಲೋಚನಾ ಕರ್ತನೇ ಪರಾಕ್ರಮಶಾಲಿಯೇ ಪರಾಕ್ರಮಶಾಲಿಯೇ ಚೈತನ್ಯ ಸ್ವರೂಪನೇ ನಮ್ಮ ಚೈತನ್ಯ ಸ್ವರೂಪನೇ ತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ ತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ ತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ ಯೇಸು ರಾಜನ ಕೊಂಡಾಡುವ. ಹಾಲೆಲೂಯ ಕರ್ತನೆ ಸ್ತೋತ್ರ ಕರ್ತನೆ ಹಾಲೆಲೂಯ ನಮ್ಮನ್ನು ಕರ್ತನೆ ಹೊಸ ಹಾಡನ್ನು ಕೊಟ್ಟು ಕರ್ತನೆ ಯೇಸುವೆ ಕರ್ತನೆ ಹಾಲೆಲೂಯ ಆತನನ್ನು ದೇವರೇ ನಾವು ಆರಾಧಿಸಲು ನಮಗೆ ದೇವರೇ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಹಾಲೆಲೂಯ ನಾವು ಆರಾಧಿಸುವುದು ಆತ್ಮ ಸ್ವರೂಪನಾದ ಕರ್ತನನ್ನು ನಾವು ಆನಂದ ಘೋಷದೊಡನೆ ಆತನನ್ನು ಆರಾಧಿಸೋಣ ಹಾಲೆಲೂಯ. ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ Hallelujah, 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 hallelujah. ಸರ್ವೋತ್ತಮನು ನಮ್ಮ ದೇವರು ಸ್ತೋತ್ರಕ್ಕೆ ಯೋಗ್ಯನು. ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು. ವರಗಳ ಸುರಿಸುತ್ತಾನೆ ಕ್ಷೇಮದಿಂದ ವರಗಳ ಸುರಿಸುತ್ತಾನೆ ಕ್ಷೇಮದಿಂದ Hallelujah, 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 hallelujah. ಏಕಾಧಿಪತಿಯು ರಾಜರಾಜನು ಕರ್ತರ ಕರ್ತನು ನೀನೊಬ್ಬನೇ. ಏಕಾಧಿಪತಿಯು ರಾಜರಾಜನು ಕರ್ತರ ಕರ್ತನು ನೀನೊಬ್ಬನೇ. ಉಳ್ಳವನೇ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ. ಉಳ್ಳವನೇ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ. Hallelujah, 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 hallelujah.
hallelujah, 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 ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮಸ್ವರೂಪನಾದ ಯೇಸುವನ್ನು, ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮಸ್ವರೂಪನಾದ ಯೇಸುವನ್ನು, ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ, ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ. Hallelujah, 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 ಸ್ತೋತ್ರ ಕರ್ತನೆ, ನೀನು ಕರ್ತನೆ ಹಾಲೆಲೂಯಾ, ಒಬ್ಬನೇ ಕರ್ತನೆ ಸ್ತುತಿ ಸ್ತೋತ್ರಕ್ಕೂ ಯೋಗ್ಯನಾಗಿದ್ದೆ ಕರ್ತನೆ ಹಾಲೆಲೂಯಾ. ನೀನು ಸರ್ವೋತ್ತಮನಾದ ಕರ್ತನು, ಏಕಾಧಿಪತಿಯಾದ ಕರ್ತನು ಯೇಸುವೆ ಹಾಲೆಲೂಯಾ. ಕರ್ತನೆ ನಿಮಗೆ ಸ್ತೋತ್ರ ತಂದೆ ಯೇಸುವೆ ಹಾಲೆಲೂಯಾ, ಹಾಲೆಲೂಯಾ. ನೀನು ಕರ್ತನೆ ಯೇಸುವೆ ಹಾಲೆಲೂಯಾ, ಕೇರುಬಿಯರಿಂದ ಸೇರಾಫಿಯರಿಂದ ಕರ್ತನೆ ನೀನು ದೇರೆ ಹಾಲೆಲೂಯಾ ಯೇಸುವೆ ಹಾಲೆ. ದಿನನಿತ್ಯ ಕರ್ತನೆ ಆತನು ಅವರು ನಿಮ್ಮನ್ನು ಸ್ತುತಿಸುವವರಾಗಿದ್ದಾರೆ ಹಾಲೆಲೂಯಾ ಕರ್ತನೆ ಹಾಲೆಲೂಯಾ. ಸೇನಾಧೀಶ್ವರನಾದ ಕರ್ತನೆ ಸ್ತೋತ್ರ ಕರ್ತನೆ ಹಾಲೆಲೂಯಾ. ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ನಿಯೋಗ್ಯನೇ, ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನಿಯೋಗ್ಯನೇ, ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ, ನಿಮ್ಮನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ, ನಿಮ್ಮನ್ನಾರಾಧಿಸುವೆ. ಮಹಿಮೆಯ
ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವಸೃಷ್ಟಿ ಕರ್ತನೆ ನಿಮಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವನೇ ನಿಮಗೆ ಆರಾಧನೆ. ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವನೇ ನಿಮಗೆ ಆರಾಧನೆ. ನನ್ನೊಳಗೆ ಇರುವವನೇ ಆರಾಧನೆ. ನನ್ನನ್ನು ನಡೆಸುವವನೇ ಆರಾಧನೆ. ನನ್ನೊಳಗೆ ಇರುವಾತನೇ ಆರಾಧನೆ. ನನ್ನನ್ನು ನಡೆಸುವವನೇ ಆರಾಧನೆ. ಶುದ್ಧನೇ ಶುದ್ಧನೇ ನಿಮ್ಮನ್ನಾರಾಧಿಸುವೆ. ಶಕ್ತನೇ ಸರ್ವವ್ಯಾಪಿಯೇ ಶುದ್ಧನೇ ನಿಮ್ಮನ್ನಾರಾಧಿಸುವೆ. ಶಕ್ತನೇ ಸರ್ವವ್ಯಾಪಿಯೇ ನಿಮ್ಮನ್ನಾರಾಧಿಸುವೆ. ಆರಾಧನೆಗೆ ನೀ ಯೋಗ್ಯನೇ. ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ. ನನ್ನ ಸ್ತುತಿಗೆ ಪಾತ್ರನೇ. ಹಾಲೆಲೂಯ ಕರ್ತನೇ ಸ್ತೋತ್ರ ಸ್ವಾಮಿ. ಹಾಲೆಲೂಯ ಪರಿಶುದ್ಧನಾದ ಕರ್ತನೇ. ಹಾಲೆಲೂಯ ಎಲ್ಲ ಘನ ಎಲ್ಲ ಮಾನ ಎಲ್ಲ ಮಹಿಮೆ ಕರ್ತನೆ ನಿನಗೆ ಮಾತ್ರ ಕರ್ತನೆ. ಹಾಲೆಲೂಯ ಸ್ತೋತ್ರ ಕರ್ತನೆ. ಹಾಲೆಲೂಯ ಅಪ್ಪ ಯೇಸುವೆ ನಮ್ಮ ಕರ್ತನೆ ಉಸಿರಿರುವ ದಿನವೆಲ್ಲ ಕರ್ತನೆ ಯೇಸುವೆ ನಿಮ್ಮನ್ನು ಆರಾಧಿಸಲು ದೇವರೇ ನಮಗೆ ಹಾಲೆಲೂಯ ನಿನ್ನ ಕೃಪೆ ಬೇಕು. ಹಾಲೆಲೂಯ ಕರ್ತನೆ ಸ್ತೋತ್ರ. ನಮ್ಮನ್ನು ನಡೆಸು ಕರ್ತನೆ. ಹಾಲೆಲೂಯ ನಮ್ಮ ಬಂಡೆಯಾಗಿ ನಮ್ಮ ಕೋಟೆಯಾಗಿ ನಮ್ಮ ಆಶ್ರಯವಾಗಿ ಕರ್ತನೆ ನಮ್ಮೊಂದಿಗೆ ಕರ್ತನೆ ದೇವರೇ ನೀನು ನಡೆಯೋದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ನನ್ನ ಬಲವೇ ಆರಾಧನೆ. ನನ್ನ ಕೋಟೆ ಆರಾಧನೆ. ನನ್ನ ಬಲವೇ ಆರಾಧನೆ. ನನ್ನ ಕೋಟೆ ಆರಾಧನೆ. ಆರಾಧನೆ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಯೆಹೋವಾ ಆರಾಧನೆ. ಜಯ ಕೊಡುವ ದೇವರೇ
ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ ಆರಾಧನೆ. ಆರಾಧನೆ ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಎಲ್ಲರೂ ಸೇರಿ ಆಡುವ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ ಆರಾಧನೆ. ಹಾಲೆಲೂಯ. ಯೇಸುವೇ ಕರ್ತನೇ ಸ್ತೋತ್ರ ತಂದೆ. ಹಾಲೆಲೂಯ ಕರ್ತನೇ. ಹಾಲೆಲೂಯ ತಂದೆ. ಹಾಲೆಲೂಯ ಯೇಸುವೇ ಆತ್ಮನೇ ಸ್ತೋತ್ರ ಸ್ತೋತ್ರ. ಹಾಲೆಲೂಯ ನಮ್ಮ ಬಲವಾಗಿ, ನಮ್ಮ ಬಂಡೆಯಾಗಿ, ನಮ್ಮ ಕೋಟೆಯಾಗಿ, ನಮ್ಮ ಆಶ್ರಯವಾಗಿ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ಯೆಹೋವ ಹೀರೆ, ಯೆಹೋವ ನಿಸ್ಸಿಯೇ ಸ್ತೋತ್ರ ಕರ್ತನೆ. ನಮಗೆ ಕರ್ತನೆ ನಮ್ಮ ಜೀವನದಲ್ಲಿ ಕರ್ತನೆ ನಮಗೆ ಜಯ ಕೊಟ್ಟು ನಡೆಸೋದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ. ಯೇಸುವೆ ಸ್ವಲ್ಪ ಸಮಯ ಕರ್ತನೆ ಹಾಲೆಲೂಯ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ನಿನ್ನನ್ನು ಹಾಡಿ ದೇವರೇ ನಿನ್ನನ್ನು ಕೊಂಡಾಡಿ ಸ್ತುತಿಸಲು ಕೊಟ್ಟ ಈ ಸಮಯಕ್ಕಾಗಿ, ಈ ಭಾಗ್ಯಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ. ಯೇಸುವೆ ಹಾಲೆಲೂಯ ನಿನ್ನ ಆರಾಧನೆಯಲ್ಲಿ ಕರ್ತನೆ ಅದ್ಭುತಗಳನ್ನು ದೇವರೇ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಯೇಸುವೆ ಮುಂದಿನ ಸಮಯದಲ್ಲಿ ಕರ್ತನೆ ಹಾಲೆಲೂಯ ಕರ್ತನೆ ದೇವರ ಸೇವಕರನ್ನು ಬಲವಾಗಿ ನೀನು ಉಪಯೋಗಿಸು ಕರ್ತನೆ. ಹಾಲೆಲೂಯ ನಮ್ಮೊಂದಿಗೆ ಕರ್ತನೆ ನೀನು ವಾಕ್ಯದೊಂದಿಗೆ ಮಾತನಾಡು ಕರ್ತನೆ. ಸ್ತೋತ್ರ ಯೇಸುವೆ. ನಮ್ಮನ್ನು ದೇವರ ನಾವು ಜೀವನದಲ್ಲಿ ಕರ್ತನೆ ಹೇಗೆ ನಡೆಯಬೇಕು ಕರ್ತನೆ. ಸ್ತೋತ್ರ ನಮಗೆ ಹಾಲೆಲೂಯ ಮಾರ್ಗದರ್ಶನವಾಗಿ ದೇವರೇ ಹಾಲೆಲೂಯ ಕರ್ತನೆ ನಮ್ಮನ್ನು ದೇವರೇ ಹಾಲೆಲೂಯ ನಡೆಸು ಕರ್ತನೆ. ಸ್ತೋತ್ರ ವಾಕ್ಯಗಳೊಂದಿಗೆ ನಮ್ಮೊಂದಿಗೆ ಮಾತನಾಡು ಕರ್ತನೆ. ಸ್ತೋತ್ರ ಸೇವಕರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇನೆ ದೇವರೇ. ಸ್ತೋತ್ರ ಹಾಲೆಲೂಯ. ಈ ಸಮಯದಲ್ಲಿ ಕರ್ತನೆ ನಮ್ಮೊಂದಿಗೆ ಇದ್ದು ಕರ್ತನೆ ಹಾಲೆಲೂಯ ಆರಾಧನೆ ನಮ್ಮನ್ನು ದೇವರೇ ಹಾಲೆಲೂಯ ನಮ್ಮೊಂದಿಗೆ ಇದ್ದು ಕರ್ತನೆ ಯೇಸುವೆ ನಿನ್ನ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ ಪ್ರಾರ್ಥನೆ ಕೇಳಿದ ಕೃಪೆಗಾಗಿ ಸ್ತೋತ್ರ ತಂದೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ ತಂದೆಯಾದ ದೇವರೇ ಆಮೇನ್ ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಆರಾಧನಾ ಕೂಟದಲ್ಲಿ ಸೇರಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರಿಗೆ, ವಿಶೇಷವಾಗಿ ಆನ್ಲೈನ್ ಮೂಲಕ ಟಿವಿ ಮೂಲಕ ಕೂಡ ಭಾಗವಹಿಸಿರುವಂಥ ಎಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂತೆ ನಮ್ಮ ಕರ್ತನು ನಮಗೆ ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಕ್ಕೆ ತೆಗೆದುಕೊಳ್ಳುವಂಥ ಸಮಯ. ನಾವು ದೇವರ ವಾಕ್ಯವನ್ನು ಧ್ಯಾನಕ್ಕೆ ತೆಗೆದುಕೊಳ್ಳುವಂಥ ಸಮಯದಲ್ಲಿ ನಾವು ಓದಿಕೊಳ್ಳುವಂಥವರಾಗಿರೋಣ. ಹೌದು, ಮತ್ತಾಯನು ಬರೆದಂಥ ಸುವಾರ್ತೆ ಅದರ 28ನೇ ಅಧ್ಯಾಯ ಅದರ 5ನೇ ವಾಕ್ಯವನ್ನು, 6ನೇ ವಾಕ್ಯವನ್ನು ಮತ್ತು 7ನೇ ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ ಆತನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ ಎಂದು ನಾನು ನಿಮಗೆ ಹೇಳಿದ್ದೇನೆ, ನೋಡಿರಿ ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಎದ್ದು ಬಂದಿದ್ದಾರೆ ಎಂಬುದರ ದೇವರ ವಾಕ್ಯದಲ್ಲಿರುವಂಥ ಆಧಾರಗಳನ್ನು, ಯೇಸು ಸ್ವಾಮಿ ಎದ್ದು ಬಂದಿದ್ದಾರೆ ಎಂಬಂಥದ್ದೇ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥ ಪ್ರತಿಯೊಬ್ಬೊಬ್ಬರಿಗೆ ಆಧಾರವಾಗಿರುವಂಥದ್ದು ಅಥವಾ ಅಡಿಗಲ್ಲು ಅಥವಾ ಫೌಂಡೇಶನ್ ಆಗಿರುವಂಥದ್ದು.
ಯೇಸು ಸ್ವಾಮಿ ಹುಟ್ಟಿದರು ಎಂಬಂಥದ್ದು ನಿಜ. ಆ ಯೇಸು ಸ್ವಾಮಿ ಹುಟ್ಟಿದ್ದಾರೆ ಎಂಬುದರ ಆಧಾರದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತಿನ ಈಸವಿಯನ್ನು ಕೂಡ ಯೇಸು ಸ್ವಾಮಿ ಹುಟ್ಟಿದ್ದಾರೆ ಎಂಬುದರ ಆಧಾರದಲ್ಲಿ ಈಸವಿಯನ್ನು ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಯೇಸು ಸ್ವಾಮಿ ಹುಟ್ಟಿದ್ದಾರೆ ಎಂಬಂಥದ್ದನ್ನು ಒಂದು ವೇಳೆ ಹೌದು ನಂಬಿದರೂ ಕೂಡ ಕೆಲವರು ಯೇಸು ಸ್ವಾಮಿಯನ್ನು ನಂಬೋದಿಲ್ಲ. ಆದರೆ ಯೇಸು ಸ್ವಾಮಿ ಹುಟ್ಟಿದ್ದಾರೆ ಎಂಬುದನ್ನು ನಂಬಿದರೂ ಕೂಡ ಅದರಿಂದ ರಕ್ಷಣೆ ನಮಗೆ ಉಂಟಾಗೋದಿಲ್ಲ. ಯೇಸು ಸ್ವಾಮಿ ಹುಟ್ಟಿದ್ದಾರೆ ಎನ್ನುವಂಥದ್ದು ಸತ್ಯ. ಆದರೆ ಯೇಸು ಸ್ವಾಮಿ ಸತ್ತು ಸಮಾಧಿಯಾಗಿ 3ನೇ ದಿನ ಬದುಕಿ ಎದ್ದು ಬಂದಿದ್ದಾರೆ ಎಂಬುದಾಗಿ ಯಾರು ನಂಬಿಕೆ ಇಟ್ಟಿದ್ದಾರೆ ಅವರಿಗೆ ರಕ್ಷಣೆ ಉಂಟಾಗುವುದು ಎಂಬುದು ದೇವರ ವಾಕ್ಯದಲ್ಲಿನ ಸತ್ಯ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈಗ ಯೇಸು ಸ್ವಾಮಿ ಅವರು ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾರೆ ಎಂಬುದಕ್ಕೆ ಇಲ್ಲಿ ದೂತರು ಸ್ತ್ರೀಯರಿಗೆ ಮಾತನಾಡುವಂಥದ್ರ ಮೂಲಕವಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ದೇವರಿಗೆ ಸ್ತೋತ್ರ. ಯೇಸು ಸ್ವಾಮಿ ಸತ್ತರು ಸಮಾಧಿಯಾದರು ಎಂಬಂಥದ್ದನ್ನು ಈ ಸ್ತ್ರೀಯರು ನೋಡಿದ್ದಾರೆ. ಇನ್ನು ಸ್ತ್ರೀಯರಲ್ಲಿ ಮಗ್ದಲದ ಮರಿಯಳು ಮುಂತಾದ ಅನೇಕರು ಆ ಶಿಲುಬೆ ಬುಡದಲ್ಲಿ ಅವರು ಇದ್ದರು ಮತ್ತು ಅವರು ಸತ್ತದ್ದನ್ನು, ಆ ಶಿಲುಬೆಯಿಂದ ಇಳಿಸಿದ್ದನ್ನು, ಅವರ ಎದೆಗೆ ತಿವಿದಿದ್ದನ್ನು, ಕೈಕಾಲುಗಳಿಗೆ ಗಾಯಗಳಾಗಿದ್ದನ್ನು, ಆಮೇಲೆ ಅವ್ರನ್ನ ಮರಣವನ್ನು ಖಚಿತಪಡಿಸುವುದಕ್ಕಾಗಿ ಯಾವ ರೀತಿಯಾಗಿ ಎದೆಗೆ ತಿವಿದರು, ಇದರ ಬಗ್ಗೆ ಎಲ್ಲ ಗೊತ್ತಿರುವಂಥ ಸ್ತ್ರೀಯರು ಮತ್ತು ಅವರು ಸತ್ತಿದ್ದು ಖಾತರಿಯಾಗಿದೆ. ಅವ್ರನ್ನ ನಿಕೋದೇಮ ಮತ್ತು ಅರಿಮತಾಯದ ಯೋಸೆಫ ಸೇರಿ ಸಮಾಧಿಯಲ್ಲಿಟ್ಟಿದ್ದು ಎಲ್ಲವನ್ನು ನೋಡಿದಂಥ ಸ್ತ್ರೀಯರು. ಅವರಿಗೆ ಯೇಸುವಿನ ಮರಣದ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಯೇಸುವಿನ ಮರಣದ ಬಗ್ಗೆ ಯಾರಿಗೆ ಕೂಡ ಯಾವುದೇ ಡೌಟ್ ಉಳಿಯೋದಕ್ಕೆ ಯಾವ ಸಾಧ್ಯತೆಗಳೂ ಇಲ್ಲ. ಯಾಕಂತೇಳಿದರೆ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದ್ದಂಥವರು ಕೊಲ್ಲುವುದರಲ್ಲಿ ತಜ್ಞರಾಗಿದ್ದಂಥವ್ರು, ಅಂದರೆ ಕೊಲ್ಲುವಂಥ ವಿಚಾರದಲ್ಲಿ ಅವರು ಪರಿಣಿತರು. ಅವರು ಸೋಲ್ಜರ್ಸ್ ಅಥವಾ ಸೈನಿಕರು, ಸಾವಿರಾರು ಜನರನ್ನು ಇದಕ್ಕಿಂತ ಹಿಂದೆ ಕೊಂದಿದ್ದಾರೆ. ಅವರು ಶಿಲುಬೆಗೆ ಹಾಕಿದ್ದಾರೆ. ಅವರು ಯೇಸು ಸ್ವಾಮಿಯ ಮರಣವನ್ನು ಖಚಿತಪಡಿಸಿದ್ದಾರೆ. ಪಿಲಾತನಿಗೆ ಯೇಸು ಸ್ವಾಮಿಯ ಮರಣದ ಬಗ್ಗೆ ನಿಶ್ಚಯ ಉಂಟು. ಇನ್ನು ಯಾಜಕರಿಗೆ ಯೇಸು ಸ್ವಾಮಿಯ ಮರಣದ ಬಗ್ಗೆ ಯಾವುದೇ ಸಂಶಯವಿಲ್ಲ. ನೋಡಿ, ಇಲ್ಲಿ ಶಿಷ್ಯರಿಗೆ ಕೂಡ ಯಾವುದೇ ಸಂಶಯವಿಲ್ಲ. ಹಾಗಿರುವಾಗ ಸತ್ತ ಯೇಸುವನ್ನು ಆ ಶರೀರಕ್ಕೆ ಸುಗಂಧ ದ್ರವ್ಯವನ್ನು ಲೇಪನ ಮಾಡುವುದಕ್ಕೆ ಈ ಸ್ತ್ರೀಯರು ಆ ಸಮಾಧಿಯ ಬಳಿಗೆ ಹೋಗಿದ್ದಾರೆ. ಈಗ ಸಮಾಧಿಯ ಬಳಿಗೆ ಹೋದಂಥ ಸಮಯದಲ್ಲಿ ದೇವದೂತರು ಹೇಳುತ್ತಿದ್ದಾರೆ, ನೀವು ಯಾರನ್ನು ಹುಡುಕ್ತಾ ಬಂದಿದ್ದೀರಿ? ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವು ಹೆದರಬೇಡ್ರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ನೀವು ಹುಡುಕ್ತಾ ಬಂದಿರುವಂಥದ್ದು ಶಿಲುಬೆಗೆ ಹಾಕಲ್ಪಟ್ಟಂಥ ಯೇಸುವನ್ನು. ಆದರೆ ಆ ಯೇಸು ಸ್ವಾಮಿ ಎದ್ದಿದ್ದಾರೆ. ಇಲ್ಲಿ ಬಂದು ನೋಡಿ, ಅವರು ಮಲಗಿದ್ದ ಸ್ಥಳವನ್ನು ನೋಡಿ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿದನು. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ಅಲ್ಲಿ ಬಹಳ ಸ್ಪಷ್ಟವಾಗಿ ದೂತರು ಹೇಳುತ್ತಿದ್ದಾರೆ, ಆತ ಬದುಕಿ ಎದ್ದು ಬಂದಿದ್ದಾನೆ. ಮತ್ತು ಅವರಿಗೆ ಅದನ್ನು ಕೇಳಿ ಭಯ ಕೂಡ ಆಯಿತು, ಸಂತೋಷ ಕೂಡ ಆಯಿತು. ಅವರು ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋಗ್ತಿದ್ದಾರೆ. 9ನೇ ವಾಕ್ಯದಲ್ಲಿ ನೋಡ್ತೇವೆ, ಆಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದನು. ಅವರಿಗೆ ಭಯವಾಯಿತು, ಜೊತೆಯಲ್ಲಿ ಸಂತೋಷ ಕೂಡ ಆಯಿತು. ಏನು ಹೇಳಬೇಕು ಗೊತ್ತಾಗಲಿಲ್ಲ. ಅವರು ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋಗ್ತಿರುವಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಅವರಿಗೆ ಪ್ರತ್ಯಕ್ಷರಾದರು ಎಂಬುದಾಗಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಯಾರನ್ನು ಸೇವಿಸ್ತಾ ಇದ್ದೇವೆ, ಯಾರ ಆರಾಧನೆ ಮಾಡ್ತಾ ಇದ್ದೇವೆ, ಯಾರನ್ನು ಕೊಂಡಾಡ್ತಾ ಇದ್ದೇವೆ, ಯಾರಲ್ಲಿ ನಂಬಿಕೆ ಇಟ್ಟಿದ್ದೇವೆ, ಆತ ಸತ್ತು ಹೋದವನಲ್ಲ, ಮರಣವನ್ನು ಜಯಿಸಿ ಎದ್ದು ಬಂದವನು, ಇಂದಿಗೆ ಕೂಡ ಬದುಕಿರುವಂಥವನು ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಮುಂದೆ ನಾವು ನೋಡ್ತಾ ಇದ್ದೇವೆ, ಹೌದು, ಕೆಲವೊಂದು ವಾಕ್ಯಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡುವಂಥ ಸಮಯದಲ್ಲಿ ಯೋಹಾನನ ಸುವಾರ್ತೆಗೆ ನಾವು ಬರುವಂಥ ಸಮಯದಲ್ಲಿ ಯೋಹಾನನ ಸುವಾರ್ತೆ ಅದರ 20ನೇ ಅಧ್ಯಾಯದಲ್ಲಿ ಕೆಲವೊಂದು ವಾಕ್ಯಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ ಅದರ 16ನೇ ವಾಕ್ಯದಲ್ಲಿ
ಮೊದಲು ಈ ಪ್ರಕಾರವಾಗಿ ನಾವು ನೋಡ್ತೇವೆ. ಯೇಸು ಆಕೆಗೆ ಮರಿಯಳೆ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಭಾಷೆಯಲ್ಲಿ ರಬ್ಬೂನಿ ಅಂತಳು. ನೋಡಿ, ಈಗ ಒಂದು ಹೋದ ದಾರಿಯಲ್ಲಿ ಯೇಸು ಸ್ವಾಮಿ ಅವರಿಗೆ ದರ್ಶನ ಕೊಟ್ಟರು ಎಂಬುದಾಗಿ ಬರೆದಿರುವಾಗ, ಇನ್ನೊಂದು ದರ್ಶನದ ಬಗ್ಗೆ ಇಲ್ಲಿ ಬರೆದಿದ್ದುಂಟು. ಮರಿಯಳು ಅಲ್ಲಿ ಅಳುತ್ತಾ ನಿಂತಿದ್ದಳು ಎಂಬುದಾಗಿ. ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಂಥ ಮರಿಯಳಿಗೆ ಯೇಸು ಸ್ವಾಮಿ ದರ್ಶನ ಕೊಟ್ಟಿದ್ದಾರೆ. ಮರಿಯಳು ಏನೆಂದು ಭಾವಿಸಿದ್ದಾಳೆ? ಮರಿಯಳು ಇದು ತೋಟದ ಯಜಮಾನ ಇರಬೇಕು ಎಂಬುದಾಗಿ ನೆನೆಸಿಕೊಂಡಿದ್ದಾಳೆ. ಅವಳು ಸತ್ತ ಯೇಸುವನ್ನೇ ಹುಡುಕ್ತಾ ಇದ್ದರು, ಅವರ ಬಾಡಿಯನ್ನು ಹುಡುಕ್ತಾ ಇದ್ದರು. ಆ ಬಾಡಿಗೆ ಆ ಕಾಲದ ಪ್ರಕಾರವಾಗಿ ಸುಗಂಧ ದ್ರವ್ಯ ಲೇಪನ ಮಾಡುವುದಕ್ಕಾಗಿ. ಆದರೆ ಈಗ ಯೇಸು ಸ್ವಾಮಿ ಆಕೆ ಹತ್ರ ಮರಿಯಳೆ ಅಂತ ಮಾತನಾಡುವಾಗ ಆಕೆ ಧ್ವನಿಯನ್ನು ಗುರುತಿಡಿದಳು. ಮೊದಲು ಆತನನ್ನು ಗುರುತು ಹಿಡಿಯಲಿಲ್ಲ, ಆದರೆ ಮರಿಯಳೆ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಅವರು ಮರಣ ಹೊಂದುವುದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಪ್ರೀತಿಯಿಂದ ಎಲ್ಲ ಶಿಷ್ಯರನ್ನು, ತನ್ನ ಜೊತೆಯಲ್ಲಿದ್ದಂಥ ಸ್ತ್ರೀಯರನ್ನು, ಶಿಷ್ಯರನ್ನು ಪ್ರೀತಿಯಿಂದ ಅವರು ಏನು ಕರೀತಾ ಇದ್ದರು, ಆ ಧ್ವನಿಯನ್ನು ಆಕೆ ಗುರುತಿಸ್ತಾ ಇದ್ದಾಳೆ. ಆಗ ರಬ್ಬೂನಿ ಅಂದರೆ ಗುರುವೇ ಎಂಬುದಾಗಿ ಆಕೆ ಉತ್ತರ ಕೊಡ್ತಾ ಇದ್ದಾಳೆ, ಅಥವಾ ತಿರುಗಿ ಮಾತನಾಡ್ತಾ ಇದ್ದಾಳೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಸ್ವಾಮಿ ಅಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರಿಗೆ ಉತ್ತರ ಕೊಡುವಂಥ ದೇವರಾಗಿದ್ದಾನೆ. ಕಣ್ಣೀರು ಸುರಿಸಿ ಆತನ ಬಳಿ ಬೇಡಿಕೊಳ್ಳುವ ಎಲ್ಲರಿಗೆ ಆತನ ಬಳಿಯಲ್ಲಿ ಉತ್ತರ ಉಂಟು ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಲೂಕನ ಸುವಾರ್ತೆ 24ನೇ ಅಧ್ಯಾಯಕ್ಕೆ ನಾವು ಬರುವಂಥ ಸಮಯದಲ್ಲಿ ಅದರ 15ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ನೋಡುವಾಗ ಅಲ್ಲಿ ನೋಡ್ತೇವೆ, ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ 16ನೇ ವಾಕ್ಯ, ಅವರು ಆತನ ಗುರುತನ್ನು ಹಿಡಿಯಲಿಲ್ಲ, ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಈಗ ನೋಡ್ತೇವೆ, ಯೇಸು ಸ್ವಾಮಿ ಸತ್ತು ಸಮಾಧಿಯಾಗಿದ್ದಾರೆ, 3ನೇ ದಿನದಲ್ಲಿ ಎದ್ದು ಬಂದಿದ್ದಾರೆ. ಈ ಸುದ್ದಿ ಈಗಾಗಲೇ ಶಿಷ್ಯರ ಬಳಿಗೆ ಬಂದು ತಲುಪಿದೆ. ಆದರೆ ಅದನ್ನು ಎಲ್ಲರಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಯಾಕಂತೇಳಿದರೆ ಅದುವರೆಗೆ ಸತ್ತವರು ಬದುಕಿ ಎದ್ದು ಬಂದದ್ದನ್ನು ಯಾರೂ ನೋಡಲಿಲ್ಲ. ಏನೋ ಅರ್ಧ ಗಂಟೆ 1 ಗಂಟೆ ಸತ್ತವರ ಹಾಗೆ ಬಿದ್ದಿದ್ದಂಥವರು ನಂತರ ಎದ್ದು ಬಂದಂಥ ಘಟನೆಗಳಿದ್ದಾವೆ. ಅಥವಾ ಇನ್ನು ಸತ್ತು ಕೆಲವು ಗಂಟೆಗಳ ನಂತರ ಏಲೀಷನ ಕಾಲದಲ್ಲಿ ಅಥವಾ ಏಲಿಯ ಪ್ರವಾದಿಯ ಕಾಲದಲ್ಲಿ ಅವರು ಪ್ರಾರ್ಥನೆ ಮಾಡಿ ಎಬ್ಬಿಸಿದ್ದುಂಟು. ಆದರೆ ಪೂರ್ತಿಯಾಗಿ ಕೊಲೆ ಮಾಡಲ್ಪಟ್ಟು ಅಥವಾ ಹತ್ಯೆ ಮಾಡಲ್ಪಟ್ಟು ವಧಿಸಲ್ಪಟ್ಟು ಪೂರ್ತಿ ಗಾಯ ಮಾಡಿ ಈಟಿಯಿಂದ ಕತ್ತಿಯಿಂದ ಹೊಡೆದು ಅಥವಾ ಶಿಲುಬೆಗೆ ಹೊಡೆದು ಕೊಂದಂಥ ಒಬ್ಬ ವ್ಯಕ್ತಿ 3 ದಿನಗಳ ನಂತರ ಎದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಏಲೀಷರು ಪ್ರಾರ್ಥನೆ ಮಾಡಿದಾಗ ಎದ್ದು ಬಂದಿದ್ದಾರೆ. ಇದು ಸ್ವಂತವಾಗಿ ಎದ್ದು ಬರಬೇಕು. ಯಾರು ಸಮಾಧಿ ಹತ್ರ ಹೋಗಿ ಶಿಷ್ಯರು ಪ್ರಾರ್ಥನೆ ಮಾಡಿ ಎಬ್ಬಿಸಲಿಕ್ಕೆ ಆಗಲ್ಲ. ಶಿಷ್ಯರಿಗೆ ಅದನ್ನು ಮಾಡಲಿಕ್ಕೆ ಶಕ್ತಿ ಇಲ್ಲ. ಈಗ ಸ್ವಂತ ಎದ್ದು ಬಂದಿದ್ದಾರೆ. ಯಾಕಂದರೆ ಆತ ದೇವರು, ಆತ ಈ ಭೂಮಿಯಲ್ಲಿ ಹುಟ್ಟಿದ್ದು ಅದ್ಭುತ, ಬದುಕಿದ್ದು ಅದ್ಭುತ, ಸತ್ತಿದ್ದು ಅದ್ಭುತ, ಆನಂತರ ಬದುಕಿ ಎದ್ದು ಬಂದಿದ್ದು ಅದ್ಭುತ. ನೋಡಿ, ಆತನಿಗೆ ಹುಟ್ಟು ಸಾವು ಇಲ್ಲದವನು ಈ ಭೂಮಿಯಲ್ಲಿ ಹುಟ್ಟಿ ಬಂದಿದ್ದು ಅದ್ಭುತ, ಅದ್ಭುತವಾಗಿ ಹುಟ್ಟಿ ಬಂದರು. ಈ ಭೂಮಿಯಲ್ಲಿ ಅವರು ಸತ್ತಿದ್ದು ಅದ್ಭುತ, ಯಾಕಂದರೆ ಅವರಿಗೆ ಸಾವೇ ಇಲ್ಲ. ಆದರೆ ಮರಣವನ್ನು ಜಯಿಸಿ ಎದ್ದು ಬಂದಿದ್ದು ಮಹಾ ದೊಡ್ಡ ಅದ್ಭುತ ಎಂಬುದಾಗಿ. ಮನುಷ್ಯರಾಗಿ ಲೋಕದಲ್ಲಿ ಹುಟ್ಟಿದಂಥ ಯಾರಿಗೆ ಇದು ಸಾಧ್ಯವೇ ಇಲ್ಲ, ಆದರೆ ಕರ್ತನಿಗೆ ಮಾತ್ರ ಇದು ಸಾಧ್ಯ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ಯೇಸುಸ್ವಾಮಿ ಸತ್ತು ಸಮಾಧಿಯಾಗಿ ಎದ್ದು ಬಂದಿದ್ದಾರೆ. ಈ ವಿಚಾರಗಳೆಲ್ಲ ಶಿಷ್ಯರು ಮಾತನಾಡ್ತಿರುವಾಗ ಇಬ್ಬರು ಶಿಷ್ಯರು ಎಮ್ಮಾಹು ಎಂಬತ್ತ ಸ್ಥಳಕ್ಕೆ ಹೋಗ್ತಿದ್ದಾರೆ. ಯೇಸು ಅವ್ರ ಜೊತೆಯಲ್ಲಿ ನಡೀತಾ ಇದ್ದಾರೆ, ಮಾತಾಡ್ತಾ ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ಕೂಡ ಒಬ್ಬರು ದಾರಿ ಹೋಕರ ಹಾಗೆ ಅವ್ರ ಸಂಗಡ ಮಾತಾಡ್ತಾ ಇದ್ದಾರೆ. ಆದರೆ ಅವರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಯೇಸು ಎಂಬುದಾಗಿ ಗುರುತು ಹಿಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗ ನೆಕ್ಸ್ಟ್ ನಾವು ವಾಕ್ಯದಲ್ಲಿ ಓದುವಾಗ 30ನೇ ವಾಕ್ಯದಲ್ಲಿ ನಾವು ಓದ್ತೇವೆ, ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅವರು ಆತನ ಗುರುತ ನಡೆದರು, ಆತನು ಅವರ ಕಣ್ಣಿಗೆ ಮಾಯವಾದನು. ನೋಡಿ, ಈಗ ಎಮ್ಮಾಹು ಊರಿಗೆ ತಲುಪುವಾಗ ಯೇಸುಸ್ವಾಮಿ ಮುಂದಕ್ಕೆ ಹೋಗುವವರ ಹಾಗೆ ಹೋಗ್ತಾ ಇದ್ದಾರೆ. ಈಗ ಈ ಇಬ್ಬರು ಶಿಷ್ಯರು, ಇಲ್ಲ ನೀವು ಕೂಡ ದಯವಿಟ್ಟು ನಮ್ಮ ಸಂಗಡ ಉಳಿದುಕೊಳ್ಳಿ ಎಂಬುದಾಗಿ ಒತ್ತಾಯ ಮಾಡಿದ್ದರಿಂದ ಆಯಿತು, ಯೇಸುಸ್ವಾಮಿ ಅವರ ಸಂಗಡ ಉಳಿಲಿಕ್ಕೆ ಹೋಗಿದ್ದಾರೆ. ಆದರೆ ಅವರಿಗೆ ಇದು ಯೇಸು ಅಂತ ಗೊತ್ತಿಲ್ಲ. ಅವರ ಲೆಕ್ಕದಲ್ಲಿ ಯೇಸುಸ್ವಾಮಿ ಸತ್ತು ಹೋದರು. ಕೊನೆಗೆ ಮನೆಗೆ ಬಂದು ಊಟಕ್ಕೆ ಕೂತ್ಕೊಂಡಾಗ ರೊಟ್ಟಿ ಮುರಿದು ಸ್ತೋತ್ರ ಮಾಡಿ ರೊಟ್ಟಿ ಮುರಿದು ಕೊಡುವಾಗ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ಅವರು ಯೇಸುವಿನ ಗುರುತು ಹಿಡಿದರು.
ಯೇಸು ಅವರ ಕಣ್ಣಿಗೆ ಮಾಯವಾದರು. ತಕ್ಷಣ ಅವರು ಯೆರೂಸಲೇಮಿಗೆ ಮರಳಿ ಬರ್ತಾ ಇದ್ದಾರೆ. ಹೌದು, ನಾವು ಯೇಸುವನ್ನು ಕಂಡಿದ್ದೇವೆ, ಯೇಸು ಸ್ವಾಮಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮಗೆ ಅವರನ್ನು ಗುರುತು ಹಿಡೀಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬುದಾಗಿ ಹೇಳ್ತಾ ಇರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಲೂಕನ ಸುವಾರ್ತೆಯಲ್ಲಿ ಮತ್ತೆ ಕೂಡ ನಾವು ಓದುವಂಥ ಸಮಯದಲ್ಲಿ ಲೂಕನ ಸುವಾರ್ತೆ 24ನೇ ಅಧ್ಯಾಯ ಅದರ 34ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ನೋಡ್ತೇವೆ. ಅವರು ಹೇಳುತ್ತಿದ್ದಾರೆ, ಸ್ವಾಮಿ ಎದ್ದದ್ದು ನಿಜ, ಆತನು ಸೀಮೋನನಿಗೆ ಕಾಣಿಸಿಕೊಂಡನು ಎಂದು ಹೇಳುತ್ತಿದ್ದರು. ಈಗ ನೋಡಿ, ಇದೇ ಶಿಷ್ಯರು, ಈ ಇಬ್ಬರು ಶಿಷ್ಯರು ಮರಳಿ ಯೆರೂಸಲೇಮಿಗೆ ಬರುವಂಥ ಸಮಯದಲ್ಲಿ, ಎಮ್ಮಾಹುದಿಂದ ಯೆರೂಸಲೇಮಿಗೆ ಬರುವಂಥ ಸಮಯದಲ್ಲಿ ಅಲ್ಲಿ ಅವರು ಮಾತಾಡ್ಕೊಳ್ತಾ ಇದ್ದಾರೆ. ಹೌದು, ಯೇಸ್ವಾಮಿ ಎದ್ದಿದ್ದು ನಿಜ, ಆತ ಸೀಮೋನ ಅಥವಾ ಪೇತ್ರನಿಗೆ ಕಾಣಿಸಿಕೊಂಡಿದ್ದಾರೆ. ಈಗ ಇವರು ಅದನ್ನೇ ಹೇಳಲಿಕ್ಕೆ ಬರ್ತಿದ್ದಾರೆ, ನಮಗೆ ಕೂಡ ಕಾಣಿಸಿಕೊಂಡಿದ್ದಾರೆ. ಈಗ ಸೀಮೋನ ಅಥವಾ ಪೇತ್ರನಿಗೆ ಯೇಸ್ವಾಮಿ ಕಾಣಿಸಿಕೊಂಡಿದ್ದಾರೆ ಎಂಬುದನ್ನು ಅವರು ಅಲ್ಲಿ ಮಾತನಾಡಿಕೊಳ್ತಾ ಇದ್ದಾರೆ. ನೋಡಿ, ಯೇಸ್ವಾಮಿ ಎದ್ದು ಬಂದದರ ಕುರಿತಾಗಿ ಎಷ್ಟು ಜನ ಸಾಕ್ಷಿಗಳು ಇದ್ದಾರೆ ಎಂಬುದಾಗಿ. ನಮಗೆ ಅಪೊಸ್ತಲರ ಕೃತಿಗಳಿಗೆ ನಾವು ಬರುವಂಥ ಸಮಯದಲ್ಲಿ ಪ್ರಾರಂಭದಲ್ಲಿ 1 ಕೊರಿಂಥ್ಯದಲ್ಲಿ ಓದಿಕೊಳ್ಳೋಣ, ನಂತರ ಅಪೊಸ್ತಲ ಕೃತ್ಯಕ್ಕೆ ಬರುವಂಥವರಾಗಿರೋಣ. 1 ಕೊರಿಂಥ್ಯ ಅದರ 15ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ಬರುವಂಥ ಸಮಯದಲ್ಲಿ ನೋಡಿ, ಅಲ್ಲಿ ಈ ಪ್ರಕಾರವಾಗಿ ನೋಡ್ತೇವೆ. ಕೇಫನಿಗೂ ಆಮೇಲೆ 12 ಮಂದಿ ಅಪೊಸ್ತಲರಿಗೂ ಕಾಣಿಸಿಕೊಂಡನು. ಅಲ್ಲಿ ಬರುವಂಥ ಸಮಯದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ಶಿಷ್ಯರು, ಕೇಫನಿಗೆ ಅಥವಾ ಪೇತ್ರನಿಗೆ ಅಥವಾ ಆತನಿಗೆ ಸೀಮೋನ ಎಂಬಂಥದ್ದು ಮೊದಲ ಹೆಸರು. ಸೀಮೋನಿಗೆ ಕಾಣಿಸಿಕೊಂಡರು, ಇಲ್ಲಿ ಕೇಫನಿಗೆ ಕಾಣಿಸಿಕೊಂಡರು. ನಂತರ 12 ಮಂದಿ ಅಪೊಸ್ತಲರಿಗೂ ಕಾಣಿಸಿಕೊಂಡನು ಎಂಬುದಾಗಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸ್ವಾಮಿ ತನ್ನ ಎಲ್ಲ ಶಿಷ್ಯರಿಗೆ ಕಾಣಿಸಿಕೊಂಡಿದ್ದಾನೆ ಅಥವಾ ಶಿಷ್ಯರಿಗೆ ಕಾಣಿಸಿಕೊಂಡರು ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು 6ನೇ ವಾಕ್ಯದಲ್ಲಿ ನಾವು ಓದುವಂಥ ಸಮಯದಲ್ಲಿ ಅಲ್ಲಿ ಈ ಪ್ರಕಾರವಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. ಇವರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ, ಕೆಲವರು ನಿದ್ರೆ ಹೋಗಿದ್ದಾರೆ. ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೊಸ್ತಲರೆಲ್ಲರಿಗೆ ಕಾಣಿಸಿಕೊಂಡನು. ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ಈಗ ನೋಡಿ, ಆ ಯಾಕೋಬನಿಗೆ ಕಾಣಿಸಿಕೊಂಡರು, ಅಪೊಸ್ತಲರೆಲ್ಲರಿಗೆ ಕಾಣಿಸಿಕೊಂಡರು. ಆ ಯಾಕೋಬ ಮರಿಯಳ ಮಗನಾಗಿದ್ದಂಥ ಯಾಕೋಬ, 12 ಜನ ಶಿಷ್ಯರಲ್ಲಿ ಒಬ್ಬನಾದ ಯಾಕೋಬನಲ್ಲ, ಮರಿಯಳ ಮಗನಾಗಿದ್ದಂಥ ಯಾಕೋಬ ಅಂದರೆ ಯೇಸ್ವಾಮಿ ಹುಟ್ಟಿದ ನಂತರ ಹುಟ್ಟಿದಂಥವರು. ನೋಡಿ, ಆ ಯಾಕೋಬ ಮತ್ತು ಉಳಿದ ಸಹೋದರರು ಯೇಸ್ವಾಮಿಯನ್ನು ಅವ್ರ ಭೂಮಿಯಲ್ಲಿ ಸೇವೆ ಮಾಡ್ತಿದ್ದಾಗ ನಂಬಲಿಲ್ಲ. ಸತ್ತು ಸಮಾಧಿಯಾಗಿ ಎದ್ದು ಬಂದ ನಂತರ ಯೇಸ್ವಾಮಿ ದರ್ಶನ ಕೊಟ್ಟು ಅವ್ರನ್ನ ತನ್ನ ಕಡೆಗೆ ತಿರುಗಿಸಿಕೊಂಡರು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಮತ್ತು 500ಕ್ಕಿಂತ ಹೆಚ್ಚು ಜನರಿಗೆ ಒಂದೇ ಸಾರಿ ಒಟ್ಟಿಗೆ ಕಾಣಿಸಿಕೊಂಡನು ಎಂಬುದಾಗಿ. ನೋಡಿ, ಯೇಸ್ವಾಮಿ ಎದ್ದು ಬಂದಿದ್ದು ನಿಜ ಎಂಬುದಾಗಿ ಈ ವಾಕ್ಯಗಳಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆ ಸ್ತ್ರೀಯರಿಗೆ ಕಾಣಿಸಿಕೊಂಡರು, ಅಲ್ಲಿ ಮರಿಯಳಿಗೆ ಕಾಣಿಸಿಕೊಂಡರು, ಆ ಎಮ್ಮಾಹುಗೆ ಹೋಗ್ತಿದ್ದಂಥ ಇಬ್ಬರು ಶಿಷ್ಯರಿಗೆ ಕಾಣಿಸಿಕೊಂಡರು. ಅವರು ತಿರುಗಿ ಬರುವಷ್ಟರೊಳಗೆ ಕೇಫನಿಗೆ ಕಾಣಿಸಿಕೊಂಡರು, ಅಥವಾ ಕೇಫನಿಗೆ ಅಥವಾ ಪೇತ್ರನಿಗೆ ಅಥವಾ ಸೀಮೋನಿಗೆ ಕಾಣಿಸಿಕೊಂಡರು, ಅಪೊಸ್ತಲರೆಲ್ಲರಿಗೆ ಕಾಣಿಸಿಕೊಂಡರು. ಇನ್ನು ನಾವು ನೋಡ್ತಾ ಇದ್ದೇವೆ, ಯಾಕೋಬನಿಗೆ ಕಾಣಿಸಿಕೊಂಡರು, 500ಕ್ಕಿಂತ ಹೆಚ್ಚು ಜನರಿಗೆ ಕಾಣಿಸಿಕೊಂಡರು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯೋಹಾನ ಸುವಾರ್ತೆಗೆ ನಾವು ಬರುವಂಥ ಸಮಯದಲ್ಲಿ ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಅದರ 4 ಮತ್ತು 5ನೇ ವಾಕ್ಯದಲ್ಲಿ, ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಯಲಿಲ್ಲ. ಆಗ ಯೇಸು ಅವರನ್ನು, ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ದೇವರಿಗೆ ಸ್ತೋತ್ರ. ಇಲ್ಲಿ ಈ ಶಿಷ್ಯರಲ್ಲಿ 6-7 ಜನ ಅವರು ಮೀನು ಹಿಡಿಲಿಕ್ಕೆ ಹೋಗಿದ್ದಾರೆ. ಪೇತ್ರ ಹೇಳಿದ, ನಾನು ಹೋಗ್ತೇನೆ. ಆಗ ಉಳಿದ ಅನೇಕ ಶಿಷ್ಯರು, ನಾವು ಬರ್ತೇವೆ. ನೋಡಿ, ಯೇಸು ಅವ್ರನ್ನ ಮೀನು ಹಿಡಿಯೋ ಕೆಲಸದಿಂದ ಬಿಡಿಸಿ ತಂದು ಅವ್ರನ್ನ ಸೇವೆ ಮಾಡಲಿಕ್ಕೆ ಇಟ್ಟಿದ್ದರು. ಯೇಸ್ವಾಮಿ ಅವ್ರಿಗೆ ಹೇಳಿದರು, ನೀವು ಪಟ್ಟಣದಲ್ಲಿ ಕಾದುಕೊಂಡಿರ್ರಿ, ಅಥವಾ ನಿಮ್ಮನ್ನು ಸುವಾರ್ತೆ ಸಾರಲಿಕ್ಕೆ ನಾನು ನೇಮಿಸ್ತೇನೆ, ಪವಿತ್ರಾತ್ಮವನ್ನು ತಕ್ಕೊಳ್ಳಿರಿ. ಆದರೆ ಇವರು ಏನು ಮಾಡ್ತಿದ್ದಾರೆ, ಇವರು ಮೀನು ಹಿಡೀಲಿಕ್ಕೆ ಹೋಗ್ತಿದ್ದಾರೆ, ರಾತ್ರಿ ಇಡೀ ಕಷ್ಟಪಡ್ತಾ ಇದ್ದಾರೆ, ಏನೂ ಸಿಗ್ತಾ ಇಲ್ಲ. ಬೆಳಿಗ್ಗೆ ಯೇಸ್ವಾಮಿ ದಂಡೆಯಲ್ಲಿ ನಿಂತಿರುವಂಥದ್ದನ್ನು ಅವ್ರು ನೋಡ್ತಾ ಇದ್ದಾರೆ.
ದೇವರಿಗೆ ಸ್ತೋತ್ರ ಉಂಟಾಗಲಿ. ದಂಡೆಯಲ್ಲಿ ಯೇಸುಸ್ವಾಮಿ ನಿಂತಿದ್ದಾರೆ. ಮುಂದೆ ಅನೇಕ ಸಂಗತಿಗಳು ನಡೀತಾ ಇದ್ದವು. ಅವರಿಗೆ ಊಟಕ್ಕೆ ಏನೂ ಇರಲಿಲ್ಲ. ಯೇಸುಸ್ವಾಮಿ ಅವರಿಗೆ ರೊಟ್ಟಿ ಮತ್ತು ಸುಟ್ಟ ಮೀನುಗಳನ್ನು, ಕೆಂಡದ ಮೇಲೆ ಸುಟ್ಟಂಥ ರೊಟ್ಟಿ ಮತ್ತು ಮೀನುಗಳನ್ನು ಅವರಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ಯೇಸುಸ್ವಾಮಿ ಎಂಬುದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ದೇವರು ಕೃಪೆ ಕೊಡ್ತಾ ಇದ್ದಾರೆ. ಯೇಸುವನ್ನು ಅವ್ರು ನೋಡಿದ್ದಾರೆ ಮತ್ತು ಯೇಸುಸ್ವಾಮಿ ಅವರೊಂದಿಗೆ ಮಾತನಾಡ್ತಾ ಇದ್ದಾರೆ. ನೋಡಿ, ಯೇಸುಸ್ವಾಮಿ ಎದ್ದು ಬಂದಿದ್ದಾರೆ, ಜೀವಂತ ಇದ್ದಾರೆ. ಅವ್ರನ್ನ ಬಿಟ್ಟು ಹೋದವರ ಬಳಿಗೆ ಅಥವಾ ಯಾವ ಕೆಲಸ ಮಾಡಬೇಡಿ ಎಂಬುದಾಗಿ ಅವ್ರನ್ನ ಬಿಡಿಸ್ಕೊಂಡು ಬಂದಿದ್ದರು. ಅಂದರೆ ಆ ಕೆಲಸದ ಮಾಡುವಂಥದ್ರ ವಿಷಯದಲ್ಲಿ ಕೆಲವು ಕೆಲಸ ಸರಿ ಇಲ್ಲ, ಕೆಲವು ಕೆಲಸ ಒಳ್ಳೆಯದು, ಈ ಅರ್ಥದಲ್ಲಿ ಅಲ್ಲ. ಅಂದರೆ ಅವ್ರನ್ನ ಆ ಕೆಲಸ ಒಳ್ಳೆಯದೇ ಆದರೂ ಕೂಡ ಅವರನ್ನು ಅದಕ್ಕಿಂತ ದೊಡ್ಡ ಕೆಲಸ, ದೇವರ ಸೇವೆ ಮಾಡುವ ಕೆಲಸಕ್ಕೆ ಯೇಸುಸ್ವಾಮಿ ಅವ್ರನ್ನ ಕರೆದುಕೊಂಡಿದ್ದರು. ಈಗ ಅವರು ಏನು ಮಾಡ್ತಿದ್ದಾರೆ? ಅವರು ಮೀನು ಹಿಡಿಯಲಿಕ್ಕೆ ಹೋಗ್ತಿದ್ದಾರೆ. ಯೇಸುಸ್ವಾಮಿ ಅವ್ರನ್ನ ಹುಡುಕಿಕೊಂಡು ಬಂದು ಅಲ್ಲಿ ಅವರೊಂದಿಗೆ ಮಾತನಾಡಿ ನಂತರ ಯೋಹಾನಿಗೆ ಗೊತ್ತಾಗ್ತಾ ಉಂಟು ಅದು ಸ್ವಾಮಿಯವರು, ಯೇಸುಸ್ವಾಮಿ ಅಂತ. ಪೇತ್ರ ನೀರಿಗೆ ಧುಮುಕಿ ಈಜಿಕೊಂಡು ಬರ್ತಾನೆ. ಯೇಸುಸ್ವಾಮಿ ಹೇಳಿದಾಗೆ ಬಲೆ ಹಾಕ್ತಾರೆ, ಅಲ್ಲಿ ಮೀನು ಸಿಗ್ತದೆ. ನೋಡಿ, ತುಂಬ ವಿಷಯಗಳಿದ್ದಾವೆ, ನಾನು ಆ ವಿಷಯಗಳನ್ನು ವಿವರಿಸಲಿಕ್ಕೆ ಹೋಗೋದಿಲ್ಲ. ಕೊನೆಗೆ ಯೇಸುಸ್ವಾಮಿ ಅವರ ಸಂಗಡ ಮಾತಾಡ್ತಿದ್ದಾರೆ, ಪೇತ್ರನ ಸಂಗಡ ಮಾತಾಡ್ತಿದ್ದಾರೆ. ಪೇತ್ರನ ಬಗ್ಗೆ ಪ್ರವಾದನೆ ಹೇಳ್ತಿದ್ದಾರೆ, ಇನ್ನು ಯೋಹಾನನ ಬಗ್ಗೆ ಹೇಳ್ತಿದ್ದಾರೆ. ಅವ್ರನ್ನ ಕ್ರಮಪಡಿಸ್ತಾ ಇದ್ದಾರೆ, ಬಲಪಡಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇನ್ನೊಂದು ವಾಕ್ಯವನ್ನು ನಾವು ನೋಡಿಕೊಳ್ಳುವಂಥ ಸಮಯದಲ್ಲಿ 20ನೇ ಅಧ್ಯಾಯ ಯೋಹಾನನ ಸುವಾರ್ತೆ 24ರಿಂದ ನಾವು ನೋಡಿಕೊಳ್ಳುವಂಥ ಸಮಯದಲ್ಲಿ ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದುಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಆದುದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. 8 ದಿನಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ಇಲ್ಲಿ ಯೇಸುಸ್ವಾಮಿ ಒಂದು ಸಲ ಶಿಷ್ಯರಿಗೆ ದರ್ಶನ ಕೊಟ್ಟಾಗ ತೋಮ ಅಲ್ಲಿ ಇರಲಿಲ್ಲ. ತೋಮ ಯಾವುದೋ ಉದ್ದೇಶಕ್ಕಾಗಿ, ಯಾವುದೋ ಕೆಲಸಕ್ಕಾಗಿ, ಯಾವುದೋ ಕಾರಣಕ್ಕಾಗಿ ಆತ ಹೊರಗೆ ಇದ್ದ. ಶಿಷ್ಯರು ಹೇಳ್ತಿದ್ದಾರೆ, ನೋಡಿ, ಎಲ್ಲ ಶಿಷ್ಯರು ಹೇಳ್ತಿದ್ದಾರೆ, ಈತ ನಂಬಲಿಕ್ಕೆ ಸಿದ್ಧನಿಲ್ಲ, ನಾನು ನಂಬಲ್ಲ. ಆತ ಮತ್ತೆ ಕೂಡ ಹೇಳ್ತಿದ್ದಾನೆ, ಆತನ ಗಾಯಗಳಲ್ಲಿ ಬೆರಳು ಹಾಕಬೇಕು, ಆ ಪಕ್ಕೆಯ ಗಾಯದಲ್ಲಿ ನನ್ನ ಕೈಯನ್ನೇ ಹಾಕಬೇಕು, ನಾನು ನಂಬಲ್ಲ. ಅವನು ನೋಡಿ ಮಾತ್ರ ನಂಬಲಿಕ್ಕೆ ಸಿದ್ಧನಾಗಿದ್ದ. ಈಗ ನೋಡಿ, ಆ ನಂಬದಂಥ ವ್ಯಕ್ತಿಗೆ ಯೇಸುಸ್ವಾಮಿ ದರ್ಶನ ಕೊಟ್ಟು ಮಾತಾಡ್ತಾ ಇದ್ದಾರೆ. ನಿನ್ನ ಕೈಗಳಲ್ಲಿ ಅಥವಾ ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು, ಇನ್ನು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದಿಲ್ಲ. ಯೇಸುಸ್ವಾಮಿ ಅವರಿಗೆ ನೋಡಿ, ಈ ತೋಮ ಕೂಡ ಇದ್ದಾಗ ದರ್ಶನ ಕೊಟ್ಟು ನೇರವಾಗಿ ತೋಮನ ಹತ್ತಿರನೇ ಬಂದು ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವನಾಗು ಎಂದು ಹೇಳಿದನು. ನೋಡಿ, ಯೇಸುಸ್ವಾಮಿ ದರ್ಶನ ಕೊಟ್ಟು ನಂಬದಂಥ ತೋಮನನ್ನು ಕೂಡ ನಂಬಿಕೆಯಲ್ಲಿ ಬಲಪಡಿಸುವಂಥದ್ದನ್ನು ಮಾಡ್ತಾ ಇರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇನ್ನು ಸುವಾರ್ತೆಯ ವಿರೋಧಿಯಾಗಿದ್ದಂಥ ಸೌಲ ಅಥವಾ ನಂತರ ಪೌಲನಾಗಿ ಪ್ರಸಿದ್ಧನಾದಂಥ ಸೌಲನ ಜೀವಿತದಲ್ಲಿ ಯೇಸುಸ್ವಾಮಿ ದರ್ಶನ ಕೊಡ್ತಾ ಇರುವಂಥದ್ದನ್ನು ನಮಗೆ 9ನೇ ಅಧ್ಯಾಯದಲ್ಲಿ ಅಪೊಸ್ತಲ ಕೃತ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಪೊಸ್ತಲ ಕೃತ್ಯ ಅದರ 9ನೇ ಅಧ್ಯಾಯ 3ರಿಂದ 6ರವರೆಗಿನ ವಾಕ್ಯ. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಫಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಆತನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಅವನು, ಕರ್ತನೆ, ನೀನಾರು ಎಂದು ಕೇಳಿದ್ದಕ್ಕೆ ಕರ್ತನು, ನೀನು ಹಿಂಸೆಪಡಿಸುವ ಯೇಸುವೆ ನಾನು. ನೀನೆದ್ದು ಊರೊಳಗೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು. ಹಾಗಾದರೆ ಈ ಸೌಲ ಯೇಸುಸ್ವಾಮಿಯ ಶಿಷ್ಯರಿಗೆ ಹಿಂಸೆ ಕೊಡುವವನಾಗಿದ್ದ, ಉಪದ್ರವ ಕೊಡುವವನಾಗಿದ್ದ, ಸಾಯಿಸಲಿಕ್ಕೆ ಕೂಡ ಆತ ಹಿಂಜರಿತಾ ಇರಲಿಲ್ಲ. ಈಗ ದಮಸ್ಕ ಅಥವಾ ಡಮಸ್ಕಸ್ ಪಟ್ಟಣದಲ್ಲಿ ಇದ್ದಂಥ ಕ್ರೈಸ್ತರನ್ನು, ವಿಶ್ವಾಸಿಗಳನ್ನು, ಯೇಸುಸ್ವಾಮಿಯನ್ನು ನಂಬಿದವರನ್ನು ಅರೆಸ್ಟ್ ಮಾಡುವುದಕ್ಕೆ, ಹಿಂಸೆ ಪಡಿಸುವುದಕ್ಕೆ ಆತ ಅಧಿಕಾರದ ಒಂದು ಪ್ರಮಾಣ ಪತ್ರವನ್ನು ಅಥವಾ ಅಧಿಕಾರ ಪತ್ರವನ್ನು ಹಿಡಿದುಕೊಂಡು ಆತ ಹೊರಡ್ತಾ ಇದ್ದಾನೆ. ಆತ ದಮಸ್ಕದ ಹತ್ತಿರಕ್ಕೆ ಬಂದಾಗ ಆಕಾಶದೊಳಗಿಂದ ಒಂದು ಬೆಳಕು ಆತನ ಮೇಲೆ ಮಿಂಚುತ್ತಾ ಉಂಟು. ಆತ ವಾಣಿಯನ್ನು ಕೇಳ್ತಿದ್ದಾನೆ,
ಸೌಲನೇ ಸೌಲನೇ ಯಾಕೆ ನನ್ನನ್ನು ಹಿಂಸೆ ಪಡಿಸುತ್ತೆ. ನೋಡಿ, ಅದರ ಬಗ್ಗೆ ಆತ ಮತ್ತೆ ಕೂಡ ಅಪೊಸ್ತಲನಾದಂಥ ಪೌಲನ ಆ ಮಾತುಗಳನ್ನು ಅಥವಾ ಪೌಲ ಆ ದರ್ಶನವನ್ನು ಯಾವ ರೀತಿಯಾಗಿ ವಿವರಿಸ್ತಾ ಇದ್ದಾನೆ ಎಂಬಂಥ ಒಂದು ಮಾತನ್ನು ನಮಗೆ ಅಪೊಸ್ತಲ ಕೃತಿ 26ನೇ ಅಧ್ಯಾಯ ಅದರ 16ನೇ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಿನ್ನನ್ನು ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ. ನಾನು ಈಗಲೂ ಮುಂದೆ ನಿನಗೆ ಕೊಡಲಿಕ್ಕಿರುವ ದರ್ಶನಗಳಲ್ಲಿಯೂ ನಿನಗೆ ಕಾಣಿಸಿಕೊಂಡದ್ದನ್ನು ಕುರಿತು ನೀನು ಸಾಕ್ಷಿಯಾಗಿರಬೇಕು. ನೋಡಿ, ಇಲ್ಲಿ ಯೇಸು ಸ್ವಾಮಿ ಆತನಿಗೆ ದರ್ಶನ ಕೊಟ್ಟು ಹೇಳ್ತಾ ಇದ್ದಾರೆ, ನೀನು ಏನು ಮಾಡಬೇಕು, ನನ್ನ ಸಾಕ್ಷಿಯಾಗಿರಬೇಕು. ಅದಕ್ಕಾಗಿ ನಿನಗೆ ದರ್ಶನ ಕೊಟ್ಟಿದ್ದೇನೆ. ಈಗ ಮತ್ತು ಮುಂದೆ ಕೊಡುವಂಥ ದರ್ಶನಗಳ ಬಗ್ಗೆ ನೀನು ಸಾಕ್ಷಿಯಾಗಿರಬೇಕು. ಯೇಸುವೆ ರಕ್ಷಕನು ಎಂಬುದನ್ನು ಲೋಕಕ್ಕೆಲ್ಲ ಸಾರಬೇಕು. ಲೋಕದ ಜನರನ್ನು ಕತ್ತಲೆಯಿಂದ ಬೆಳಕಿಗೆ, ಸೈತನ ಅಧಿಕಾರದಿಂದ ದೇವರ ಅಧಿಕಾರಕ್ಕೆ ನಡೆಸಲಿಕ್ಕೆ ಹೌದು ಯೇಸುವೆ ದಾರಿ ಎಂಬುದನ್ನು ಎಲ್ಲ ಜನರಿಗೆ ತಿಳಿಸಬೇಕು ಎಂಬುದನ್ನು ಇಲ್ಲಿ ಯೇಸು ಸ್ವಾಮಿ ಪೌಲನಿಗೆ ತಿಳಿಸಿಕೊಡ್ತಾ ಇದ್ದಾರೆ ಅಥವಾ ದರ್ಶನ ಕೊಟ್ಟು ಮಾತನಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ಎಷ್ಟು ಸ್ಪಷ್ಟವಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಸ್ವಾಮಿ ಬದುಕಿ ಎದ್ದು ಬಂದಿದ್ದಾರೆ. ಯಾರ್ಯಾರಿಗೆ ದರ್ಶನ ಕೊಟ್ಟಿದ್ದಾರೆ? ಸತ್ತ ಯೇಸುವನ್ನು ಹುಡುಕಲಿಕ್ಕೆ ಹೋದಂಥ ಸ್ತ್ರೀಯರಿಗೆ, ಆ ಸಮಾಧಿ ಬಳಿ ಆಳ್ತಾ ನಿಂತಿದ್ದಂಥ ಮರಿಯಳಿಗೆ, ಸೀಮೋನನಿಗೆ, ಯಾಕೋಬನಿಗೆ, ಅಪೊಸ್ತಲರೆಲ್ಲರಿಗೆ, ಹಾಗೆ ನಾವು ನೋಡುವಂಥವರಾಗಿದ್ದೇವೆ. ಆ ಇಬ್ಬರು ಎಮ್ಮಾಹುಗೆ ಹೋಗ್ತಾ ಇದ್ದಂಥವರಿಗೆ, ನಂಬದೇ ಇದ್ದಂಥ ತೋಮನಿಗೆ ಸಪ್ರೇಟಾಗಿ ಬಿಟ್ಟು ಹೋಗಿದ್ದಂಥ ಅಥವಾ ಮೀನು ಹಿಡೀಲಿಕ್ಕೆ ತಿರುಗಿ ಹೋಗಿದ್ದಂಥ ಶಿಷ್ಯರಿಗೆ, ಹಾಗೆ ವಿರೋಧಿಯಾಗಿದ್ದಂಥ ಯೇಸ್ವಾಮಿ ನಂಬಿದವರಿಗೆ ಹಿಂಸೆ ಕೊಡ್ತಾ ಇದ್ದಂಥ ಸೌಲನಿಗೆ ಯೇಸ್ವಾಮಿ ದರ್ಶನ ಕೊಡ್ತಾ ಇರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಾವು ಓದಿಕೊಳ್ಳೋಣ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 32 ಮತ್ತು 33ನೇ ವಾಕ್ಯದಲ್ಲಿ ಅಲ್ಲಿ ಪೇತ್ರ ಸಾಕ್ಷಿ ಹೇಳ್ತಾ ಇದ್ದಾನೆ. ನೋಡಿ, ಅಲ್ಲಿ ಈ ಥರ ಹೇಳ್ತಿದ್ದಾನೆ, ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಅವರು ಯಾಕೆ ಅಷ್ಟು ಕಡಾಖಂಡಿತವಾಗಿ ಅಷ್ಟು ವಿರೋಧ ಜನ ಅಥವಾ ಧಾರ್ಮಿಕ ನಾಯಕರುಗಳು, ಅಧಿಕಾರಿಗಳು ಅಷ್ಟು ವಿರೋಧ ಮಾಡಿದರು? ಯಾಕೆ ಇಷ್ಟು ಧೈರ್ಯವಾಗಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಎಂಬಂಥ ರೀತಿಯಲ್ಲಿ, ಅಥವಾ ತಾವು ಶಿಕ್ಷೆಗೆ ಗುರಿಯಾಗ್ತೇವೆ ಅಂತ ಗೊತ್ತಿದ್ದರೂ ಕೂಡ ಅಷ್ಟು ಧೈರ್ಯವಾಗಿ ಹೇಳ್ತಿದ್ದಾರೆ? ಅವರು ಹೇಳ್ತಿದ್ದಾರೆ, ಆ ಯೇಸು ಬದುಕಿ ಎದ್ದಿದ್ದಾರೆ, ನಾವು ಅವರನ್ನು ನೋಡಿದ್ದೇವೆ. ನಾನು ಕನಸಿನಲ್ಲಿ ನೋಡಿದ್ದಲ್ಲ, ಎಲ್ಲೋ ದರ್ಶನದಲ್ಲಿ ನೋಡಿದ್ದಲ್ಲ, ಅವ್ರನ್ನ ಶರೀರ ಸಮೇತ ನಾವು ನೋಡಿದ್ದೇವೆ. ನಾನು ಮಾತ್ರ ಅಲ್ಲ, ನಾವು ನೋಡಿದ್ದೇವೆ. ಅದಕ್ಕೆ ಅವರು ಆ ನೋಡಿದ ಸತ್ಯಕ್ಕಾಗಿ ಸಾಯಲಿಕ್ಕೆ ಕೂಡ ಸಿದ್ಧರಾಗ್ತಾ ಇದ್ದಾರೆ. ಅವ್ರು ಹೇಳ್ತಿದ್ದಾರೆ, ಆ ಯೇಸುವನ್ನು ತಂದೆಯ ದೇವರು ಎಬ್ಬಿಸಿದ್ದಾರೆ ಅಥವಾ ಯೇಸ್ವಾಮಿ ಎದ್ದು ಬಂದಿದ್ದಾರೆ, ನಾವು ಆತನನ್ನು ನೋಡಿದ್ದೇವೆ, ನಾವು ಸಾಕ್ಷಿಗಳಾಗಿದ್ದೇವೆ ಎಂಬುದು. ಇನ್ನು 3ನೇ ಅಧ್ಯಾಯ ಅಪೊಸ್ತಲ ಕೃತ್ಯ 15 ಮತ್ತು 16ನೇ ವಾಕ್ಯದಲ್ಲಿ, ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು, ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ತಿರುಗಿ ಆತ ಹೇಳ್ತಿದ್ದಾನೆ, ಯೇಸ್ವಾಮಿ ಎದ್ದಿದ್ದಾರೆ, ಮರಣವನ್ನು ಜಯಿಸಿ ಎದ್ದಿದ್ದಾರೆ, ತಂದೆಯ ದೇವರು ಎಬ್ಬಿಸಿದ್ದಾರೆ, ನಾವು ಆತನಿಗೆ ಆತನ ಮರಣ ಮತ್ತು ಪುನರುತ್ಥಾನಗಳ ಸಾಕ್ಷಿಯಾಗಿದ್ದೇವೆ, ಆತನನ್ನು ನೋಡಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೌದು, ಇನ್ನೊಂದು ವಾಕ್ಯವನ್ನು ಕೂಡ ನಾನು ಹಾಗೆ ಜಸ್ಟ್ ಓದಿಕೊಂಡು ಮುಗಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು 1 ಕೊರಿಂಥಿಯ 15ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ ಒಂದೆರಡು ವಾಕ್ಯಗಳನ್ನು ಕೂಡ ಓದಿಕೊಂಡು ಬಿಡೋಣ. 1 ಕೊರಿಂಥಿಯ 15ನೇ ಅಧ್ಯಾಯ 20ನೇ ವಾಕ್ಯ, ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ. ನೋಡಿ, ಯೇಸ್ವಾಮಿ ಸತ್ತವರೊಳಗಿಂದ ಎದ್ದು ಖಂಡಿತವಾಗಿಯೂ ಬಂದಿದ್ದಾನೆ. ಒಂದು ವೇಳೆ ಯೇಸ್ವಾಮಿ, ನೋಡಿ ಈ 15ನೇ ಅಧ್ಯಾಯ 1 ಕೊರಿಂಥಿಯವನ್ನು ಓದುವಾಗ ಯೇಸ್ವಾಮಿ ಎದ್ದು ಬಂದಿದ್ದಾರೆ ಎಂಬುದಾಗಿ ನಮಗೆ ನಂಬಲಿಕ್ಕೆ ಸಾಧ್ಯವಾಗದಿದ್ದರೆ ನಮಗೆ ರಕ್ಷಣೆಯೇ ಆಗೋದಿಲ್ಲ. ಯೇಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದಿದ್ದಾರೆ ಎಂಬುದನ್ನು ನಾವು ನಂಬುವುದು ಅವಶ್ಯ. ರೋಮಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯದಲ್ಲಿ ನಾವು ಓದ್ತೇವೆ, ಯೇಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ ಎಂದು ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡಿದರೆ ನಮಗೆ ರಕ್ಷಣೆ ಉಂಟಾಗುವುದು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ರೋಮಪತ್ರಿಕೆಗೆ ನಾವು ಬರುವಂಥ ಸಮಯದಲ್ಲಿ 8ನೇ ಅಧ್ಯಾಯ 11ನೇ ವಾಕ್ಯ, ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮದ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಹಾಗಾದರೆ ಯೇಸ್ವಾಮಿ ಬದುಕಿ ಎದ್ದು ಬಂದಿದ್ದಾರೆ. ಆ ಯೇಸು ಸ್ವಾಮಿಯ ಪವಿತ್ರಾತ್ಮ ನಮ್ಮಲ್ಲಿರುವುದಾದರೆ ನಾವು ಕೂಡ ಸತ್ತರು ಯೇಸು ಕ್ರಿಸ್ತನ ಮರಳಿ ಬರೋಣದಲ್ಲಿ ಬದುಕಿ ಎದ್ದು ಬರುವಂಥವರು
ಆಗಿರುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ನಮಗೆ ರಕ್ಷಣೆ ಆಗಬೇಕು, ನಮಗೆ ನಿತ್ಯ ಜೀವ ದೊರಕಬೇಕು, ನಾವು ದೇವರ ರಾಜ್ಯದಲ್ಲಿ ಇರಬೇಕು ಅಂದರೆ ನಮ್ಮ ಪಾಪಗಳು ಕ್ಷಮಾಪಣೆ ಆಗಬೇಕು ಅಂತೇಳಿದರೆ ಯೇಸುಸ್ವಾಮಿ ನನಗಾಗಿ ಈ ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟಿ ಬಂದರು, ನನಗಾಗಿ ಈ ಭೂಮಿಯಲ್ಲಿ ಮನುಷ್ಯರಾಗಿ ಬದುಕಿದರು, ನನಗಾಗಿ ಶಿಲುಬೆ ಮೇಲೆ ಅವರು ಪ್ರಾಣವನ್ನು ಕೊಟ್ಟರು, ನನಗಾಗಿ ಸಮಾಧಿಯಾದರು, ಮುಖ್ಯವಾಗಿ ನನಗಾಗಿ ಸತ್ತರು, ಸಮಾಧಿಯಾದರು, ಅವರು 3ನೇ ದಿನ ಬದುಕಿ ಎದ್ದು ಬಂದಿದ್ದಾರೆ ಎಂಬುದಾಗಿ ಒಪ್ಪಿಕೊಂಡು ಹೃದಯದಲ್ಲಿ ಯೇಸುವಿಗೆ ಸ್ಥಳವನ್ನು ಕೊಟ್ಟು ಯೇಸುವಿನ ರಕ್ತದಿಂದ ತೊಳೆಯಲ್ಪಡುವುದಕ್ಕೆ ಕೇಳಿಕೊಳ್ಳುವಾಗ ನಮಗೆ ರಕ್ಷಣೆ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಯೇಸುಸ್ವಾಮಿ ಬದುಕಿದ್ದಾರೆ. ನಮಗೆಲ್ಲ ರೀತಿಯ ಸಮಸ್ಯೆಗಳಿಂದ, ಸಕಲ ಕಷ್ಟಗಳಿಂದ, ಕಣ್ಣೀರಿನ ಪರಿಸ್ಥಿತಿಯಿಂದ, ರೋಗದಿಂದ, ಸಮಸ್ತ ರೀತಿಯ ಹೋರಾಟಗಳಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ಕಾಪಾಡುವುದಕ್ಕೆ ಈ ಯೇಸು ಬದುಕಿದ್ದಾರೆ. ಅವರು ಸತ್ತು ಹೋದವರಲ್ಲ, ಸತ್ತರು, ಸಮಾಧಿಯಾದರು, ಬದುಕಿ ಎದ್ದು ಬಂದವರಾಗಿದ್ದಾರೆ. ಹಾಗಾಗಿ ಆತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ದೇವರು ಈ ವಾಕ್ಯಗಳ ಮೂಲಕ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ, ನೀ ನಮಗೋಸ್ಕರ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದಿದ್ದಿ. ಹೌದು ಸ್ವಾಮಿ, ಮಾತ್ರವಲ್ಲ ನಮಗಾಗಿ ಹೌದು ಕಲ್ವಾರಿ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟು ಸಮಾಧಿಯಾಗಿ 3ನೇ ದಿನ ಮರಣವನ್ನು ಜಯಿಸಿ ಎದ್ದು ಬಂದಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ನೀನು ಮೃತ್ಯುಂಜಯನಾದ ದೇವರು, ಮರಣವನ್ನು ಜಯಿಸಿದಂಥ ದೇವರು. ಹೌದು, ಪಾಪ, ಶಾಪ, ರೋಗ, ದುಃಖ, ಹೌದು ಎಲ್ಲವನ್ನು ನೀನು ಜಯಿಸಿದ್ದಿ, ಮರಣವನ್ನು ಜಯಿಸಿದ್ದಿ. ನಿನ್ನ ನಂಬಿಕೆ ಇಡುವಂಥ ಪ್ರತಿಯೊಬ್ಬರು, ನಿನ್ನ ಮರಣ ಪುನರುತ್ಥಾನಗಳಲ್ಲಿ ನಂಬಿಕೆ ಇಡುವಂಥ ಪ್ರತಿಯೊಬ್ಬೊಬ್ಬರು ನಿತ್ಯ ಜೀವವನ್ನು ಹೊಂದಿಕೊಳ್ಳುವರು ಸ್ವಾಮಿ. ಅಪ್ಪ ಕರ್ತನೆ, ನಮ್ಮ ಜೀವಿತದ ಯಾವ ಸಮಸ್ಯೆಗೆ ಕೂಡ ಪರಿಹಾರ ಕೊಡಲಿಕ್ಕೆ ನೀನು ಜೀವಂತ ದೇವರಾಗಿದ್ದಿ. ಹೌದು ಸ್ವಾಮಿ, ನೀನು ಅಂದಿನಿಂದ ಇಂದಿನವರೆಗೆ ಅನೇಕರಿಗೆ ದರ್ಶನ ಕೊಡುತ್ತಾನೇ ಇರುವಿ ಸ್ವಾಮಿ. ಜೀವಿತಗಳನ್ನು ಬದಲಾಯಿಸ್ತಾ ಇರುವಿ, ಅದ್ಭುತಗಳನ್ನು ಮಾಡ್ತಾ ಇರುವಿ ಸ್ವಾಮಿ. ಹೌದು, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಎಲ್ಲರನ್ನ ನೀನು ಆಶೀರ್ವಾದ ಮಾಡು ಅಪ್ಪ. ಆನ್ಲೈನ್ ಮೂಲಕ, ಟಿವಿ ಮೂಲಕ ಅನೇಕರು ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೆ ಸಹಾಯ ಮಾಡು. ಅವರ ಕಷ್ಟ ಕಣ್ಣೀರಿನ ಪರಿಸ್ಥಿತಿಗಳಿಂದ, ರೋಗ ದುಃಖಗಳಿಂದ, ಸಾಲ ಸಂಕಷ್ಟಗಳಿಂದ ಬಿಡಿಸಲಿಕ್ಕೆ ನೀನು ಬದುಕಿದ್ದಿ ಸ್ವಾಮಿ. ಮಾತ್ರವಲ್ಲ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಿನ್ನ ರಕ್ತದಿಂದ ತೊಳೆದು ನೀನು ಬದುಕಿರುವುದರಿಂದ ಅಪ್ಪ ಎಲ್ಲರೂ ಕೂಡ ಬದುಕುವವರಾಗುವಂತೆ, ನಿತ್ಯ ಜೀವಿತ ಪಡೆದುಕೊಳ್ಳುವವರಾಗುವಂತೆ ಸಹಾಯ ಮಾಡು. ನಿನ್ನ ಕರಗಳಲ್ಲಿ ಎಲ್ಲರನ್ನು ಒಪ್ಪಿಸಿದ್ದೇವೆ. ಹಾಗೆ ಕರ್ತನೆ ಅಪ್ಪ, ಲೋಕದಾದ್ಯಂತ ಇರುವ ಎಲ್ಲ ದೇವಜನರನ್ನು, ದೇವರ ಕೂಟಗಳನ್ನು ನೀನು ಆಶೀರ್ವಾದ ಮಾಡು. ಈ ವಾರದಲ್ಲಿ ನಿನ್ನ ಬರೋಣವಾಗಿರೋದಾದರೆ ನಾವೆಲ್ಲರೂ ನಿನ್ನ ಸಂಗಡ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರೋದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ಮತ್ತೊಮ್ಮೆ ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನು ನೀನು ಆಶೀರ್ವಾದ ಮಾಡು. ನಿನ್ನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿದ್ದೇವೆ. ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾಗಿರುವ ದೇವರೇ, ಆಮೇನ್, ಆಮೇನ್. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ಹೌದು ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರೊಂದಿಗೆ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್.